ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನಿಮ್ದೇನೋ SLC ಆಗಿದ್ದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಲು ಪ್ರಾರಂಭವಾಗಿದೆ. ಅದನ್ನು ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಹಾಗಾಗಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೈರೆಕ್ಟ್ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೇನೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ, ಈ ಥರ ಇಂಟರ್ಫೇಸ್ ಬಂದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಫಸ್ಟ್ ಒಂದು ಇದೆ ಅಲ್ವಾ, ಇಲ್ಲಿ ನೋಟಿಫಿಕೇಶನ್ ಅಂತ ಇದೆ ಅಲ್ವಾ, ಇದೇ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ಇದ್ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋದ್ಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಥರ್ಡ್ ಒನ್ ಫಾರ್ 85 ಪೋಸ್ಟ್ ಅಂತ ಇದೆ ಅಲ್ವಾ, ಗ್ರೂಪ್ ಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಈ ಥರ ನಿಮ್ಮದು ಅಫಿಷಿಯಲ್ ಆಗಿ ಏನಪ್ಪ ಅಂದರೆ ಅಪ್ಲೈ ಮಾಡೋಕ್ಕೂ ಪೇಜು ಓಪನ್ ಆಗುತ್ತೆ. ಓಕೆನಾ, ಇಲ್ಲೆಲ್ಲ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆನಾ, ಯಾವ ಥರ ಅಪ್ಲೈ ಮಾಡೋಕ್ಕೂ, ಯಾವ ಥರ ಫೋಟೋ ಅಪ್ಲೋಡ್ ಮಾಡೋಕ್ಕೂ, ಯಾವ ಥರ ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೂ ಕಂಪ್ಲೀಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಏನಪ್ಪ ಅಂದರೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ 40 ವರ್ಷ ಮಟ್ಟ ಏನಪ್ಪ ಅಂದರೆ ಇದ್ದರೂ ಕೂಡ ಅಪ್ಲೋಡ್ ಮಾಡ್ಬೋದು. ಹಾಗೆ 2A 2B 3A ಕ್ಯಾಟಗರಿ 3B ವಿದ್ಯಾರ್ಥಿಗಳು 43 ವರ್ಷ ಒಳಗಿದ್ದರೂ ಕೂಡ ಎಲ್ಲರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ SC/ST ಕ್ಯಾಟಗರಿಗೆ ಏನಪ್ಪ ಅಂದರೆ 45 ವರ್ಷ ಒಳಗಿದ್ದರೂ ಕೂಡ ಈ ಜಾಬ್ಗೆ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಥರ ಇದು ಎಲೆಕ್ಷನ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ಮದು ಕ್ವಾಲಿಫಿಕೇಷನ್ ಏನಾಗಬೇಕಪ್ಪ ಅಂದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಜಸ್ಟ್ ಏನಪ್ಪ ನಿಮ್ಮ SLC ಪಾಸ್ ಆಗಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, SLC ಪಾಸ್ ಆದ್ರೆ ಅಪ್ಲೈ ಮಾಡ್ಬೋದು, PUC ಪಾಸ್ ಆದ್ರೆ ಅಪ್ಲೈ ಮಾಡ್ಬೋದು, ಹಾಗೆ ಡಿಗ್ರಿ ಪಾಸ್ ಆದ್ರೆ ಕೂಡ ಏನಪ್ಪ ಅಂದರೆ ಈ ಜಾಬ್ ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಥರ ಫೋಟೋ ಅಪ್ಲೋಡ್ ಮಾಡೋದು, ಯಾವ ಥರ ಸಿಗ್ನೇಚರ್ ಅಪ್ಲೋಡ್ ಮಾಡೋಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಲೆಂತ್ ಬಂದ್ಬಿಟ್ಟು ಏನಪ್ಪ ಅಂದರೆ 55 ಸೆಂಟಿಮೀಟರ್ ಇರಬೇಕು. ಹಾಗೆ ವೆಡ್ತ್ ಬಂದ್ಬಿಟ್ಟು 3.6 ಸೆಂಟಿಮೀಟರ್ ಫೋಟೋ ಇರಬೇಕು. ಓಕೆ, ಹಾಗೆ ಸಿಗ್ನೇಚರ್ ಕೂಡ ಯಾವ ಥರ ಅಪ್ಲೋಡ್ ಮಾಡೋಕೆ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ದು ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕೆ ಬಂದು ಕೂಡ ಕೊಟ್ಟಿದ್ದಾರೆ. ಓಕೆ, ನಿಮ್ಮದು SLC ಮಾರ್ಕ್ಸ್ಗಳು ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಬೇಕು, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ರಿಸರ್ವೇಷನ್ ಕ್ಲೈಮ್ ಮಾಡಿಕೊಂಡು ಅದರ ಮೇಲೆ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಲೇಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ನೀವು ಯಾವ ಥರ ರಿಸರ್ವೇಷನ್ ಕ್ಲೈಮ್ ಮಾಡಿದ್ದು ಆ ಡಾಕ್ಯುಮೆಂಟ್ ಕಂಪಲ್ಸರಿ ನೀವು ಅಪ್ಲೈ ಮಾಡಲೇಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಥರ ಪೇಮೆಂಟ್ ಮಾಡೋಕ್ಕಪ್ಪ ಅಂದರೆ ನೀವು ಪೇಮೆಂಟ್ ಯಾವ ಥರ ಮಾಡೋಕ್ಕಪ್ಪ ಅಂದರೆ ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕು. ಓಕೆ, ಯಾವುದೇ ಥರ ನೀವು ಬ್ಯಾಂಕಿಗೆ ಹೋಗಿ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೀವು ಡೈರೆಕ್ಟಾಗಿ ನೀವು ಆನ್ಲೈನಲ್ಲಿ ಪೇ ಮಾಡಬೇಕು. ಓಕೆ, ಯಾವ ಕ್ಯಾಟಗರಿ ಎಷ್ಟೆಷ್ಟು ಅಮೌಂಟ್ ಇದೆಯಪ್ಪ ಅಂದರೆ SC/ST ಕ್ಯಾಟಗರಿ 1 ಮತ್ತು ಪರ್ಸನಲ್ ಡೇಟಾಬೇಸ್ ಬೆಂಚ್ ಮಾರ್ಕ್ ಏನಪ್ಪ ಅಂದರೆ SC/ST ಕ್ಯಾಟಗರಿ ಮತ್ತು ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳಿಗೆ ₹100 ಅಪ್ಲಿಕೇಶನ್ ಫೀಸ್ ಇದೆ. ಹಾಗೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ₹200 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆ, ಏನಪ್ಪ ಅಂದರೆ ಅವರಿಗೆ ಮತ್ತು ನಿಮಗೆ ಏನಪ್ಪ ಅಂದರೆ ಡಿಫ್ರೆಂಟು ₹100 ವೇರಿಯೇಷನ್ ಇದೆ ಅಷ್ಟೇ. ಇದಿಷ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಓಕೆ, ಅದು ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, SLC ಮಾರ್ಕ್ಸ್ ಕಾರ್ಡು ಮತ್ತು ನೀವು ಫೋಟೋ, ಸೈನು, ಹಾಗೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮದು ರೂರಲ್ ಬಂದರೆ ಅದನ್ನ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಬಂದರೆ ಅದನ್ನು ಕೂಡ ಇಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆ, ಎಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಪೇಮೆಂಟ್ನ ಪೇ ಮಾಡಿ ನೀವು ರೀಪೇಂಟ್ನ ತೊಗೋಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಅಪ್ಲೈ ಅಂತಿದೆ, ಆನ್ಲೈನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ನಿಮ್ಮದು ನೆಕ್ಸ್ಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ಓಕೆನಾ, ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಇಷ್ಟ ಇದ್ರೆ ಓದಿ, ಇಲ್ಲಾಂದರೆ ಡೈರೆಕ್ಟಾಗಿ ಏನಪ್ಪ ಅಂದರೆ ಇಲ್ಲಿ ಬಂದು ಇಲ್ಲಿ ಬಾಕ್ಸ್ ಇದೆ ಅಲ್ವಾ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಹೆಸರನ್ನ ಹಾಕ್ತಾ ಹೋಗ್ಬೇಕು. ಯಾವ ಥರ ಹಾಕ್ಬೇಕಪ್ಪ ಅಂದರೆ ನೀವು SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ದು ಯಾವ ಥರ ಹೆಸರಿದೆ ಅದೇ ಥರ ಕೂಡ ನೀವು ಹೆಸರನ್ನ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಓಕೆ, ಇದು ನಿಮ್ಮ ಹೆಸರು ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ತಂದೆ ಇಲ್ಲ ತಾಯಿ ಹೆಸರು ಹಾಕಂತ ಹೇಳಿದರೆ ಇಲ್ಲಿ ನಿಮ್ಮದು ತಂದೆ ಹೆಸರಾಗಿ ಇಲ್ಲ ನಿಮ್ಮ ತಾಯಿ ಹೆಸರಾದ ಕೂಡ ನೀವು ಆಗ್ಬೋದು. ಓಕೆನಾ, ಯಾವ ಥರ ಹಾಕ್ಬೇಕಪ್ಪ ಅಂದರೆ ನೀವು SLC ಮಾರ್ಕ್ಸ್ ಕಾರ್ಡ್ ಇಲ್ಲಿ ಯಾವ ಥರ ಇದೆ ಅದೇ ಥರ ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ಮ ಜನರಲ್ ಕೇಳುತ್ತೆ, ನೀವು ಯಾವ ಜನರೊಳಗೆ ಕ್ಲೇಮ್ ಆಗ್ತೀರ ಅಂತ ಕೇಳುತ್ತೆ. ನೀವು ಮೇಲಿದ್ರೆ ಮೇಲೆ, ಫೀಮೇಲ್ ಇದ್ರೆ ಫೀಮೇಲ್ ಅಂತ ಕೊಡಿ. ಹಾಗೆ ಡೇಟ್ ಆಫ್ ಬರ್ತ್ ಅಂದರೆ SLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಗೆ ಯಾವ ಥರ ಡೇಟ್ ಆಫ್ ಬರ್ತ್ ಇದೆ ಅದೇ ಥರ ನೀವು ಇಲ್ಲಿ ಡೇಟ್ ಆಫ್ ಬರ್ತ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡೇಟ್ ಆಫ್ ಬರ್ತ್ ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಕ್ಯಾಟಗರಿ ಅಂದರೆ ಕ್ಯಾಟಗರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಯಾಕಪ್ಪ ಅಂದರೆ ಕ್ಯಾಟಗರಿ ನೀವು ಯಾವ ಕ್ಯಾಟಗರಿ ಮೇಲೆ ಕ್ಲೇಮ್ ಆಗ್ತಾರೆ ಆ ಕ್ಯಾಟಗರಿ ಏನಪ್ಪ ಅಂದರೆ ಆಡಿ ನಂಬರ್ ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಇಲ್ಲಿ ನೀವು ಒಂದು ಆಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ಇಲ್ಲಿ ನಾನು ಆಡಿ ನಂಬರ್ನ ಎಂಟ್ರಿ ಮಾಡ್ತಾ ಹೋಗ್ತೀನಿ, ನೀವು ಕೂಡ ನಿಮ್ಮ ಆಡಿ ನಂಬರ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ನೀವು ರಾಂಗಾಗಿ ಏನಪ್ಪ ಅಂದರೆ ಆಡಿ ನಂಬರ್ ಎಂಟ್ರಿ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಏನಪ್ಪ ಅಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಹಾಗಾಗಿ ಅದನ್ನು ಅಪ್ಲೋಡ್ ಮಾಡುವಾಗ ಆಡಿ ನಂಬರ್ ಹಾಕುವಾಗ ಕರೆಕ್ಟಾಗಿ ಹಾಕಿ. ಇನ್ನೊಂದು ಏನಪ್ಪ ಅಂದರೆ ನೀವು ಆಡಿ ನಂಬರ್ ಎಂಟ್ರಿ ಮಾಡುವಾಗ ನಿಮ್ಮದೇನು ಎಕ್ಸ್ಪೈರ್ ಆಗಿದ್ದರೆ ಅದನ್ನು ನೀವು ರಿನ್ಯೂವಲ್ ಮಾಡಿಸಿ ಮೇಲೆ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕು. ಅಲ್ಲಿ ಮಟ್ಟ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮ್ಮದು ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇದು ಫಸ್ಟ್ ಒನ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ
ನಿಮ್ಮದು ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ನೀವೇನಾದರೂ ಕ್ಯಾಸ್ಟ್ ಇನ್ಕಮ್ ಮಾಡಿಸಿದರೆ ನಿಮ್ಮದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ. ಓಕೆ, ಇದು ಏನಪ್ಪ ಅಂದರೆ ಇದು ಈ ಥರ ಕಂಡೀಷನ್ ಕೂಡ ಇರ್ತವೆ. ಓಕೆ, ಅದಾದಮೇಲೆ ಏನಪ್ಪ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವಾಗ ಇಶ್ಯೂ ಮಾಡಿದ್ರೆ ಕೇಳ್ತು. ಓಕೆ, ಯಾವ ಡೇಟಿಗೆ ಇಶ್ಯೂ ಮಾಡಿದರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ನೆಕ್ಸ್ಟ್ ಬಂದು ರಿಸರ್ವೇಷನ್ ಅಂದರೆ ರಿಸರ್ವೇಷನ್ ಕೋಟ ನೀವು ಏನು ಕ್ಲೈಮ್ ಮಾಡ್ತೀರಿ ಅಂತ ಇಲ್ಲಿ ಕೇಳಿದ್ರು. ಓಕೆ, ನೀವು ರೂರಲ್ ಡೆವಲಪ್ಮೆಂಟ್ ಆಗಿದ್ದರೆ ಅದನ್ನ ಸರ್ಟಿಫಿಕೇಟ್ನ ನಂಬರ್ ಹಾಕಬೇಕು, ಆ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಬೇಕು. ಹಾಗೆ ಬೆಂಚ್ ಮಾರ್ಕ್ ಅಂದರೆ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರು ಅದು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ನಂಬರ್ ಕೂಡ ಹಾಕಬೇಕು. ಹಾಗೆ ಕನ್ನಡ ಮೀಡಿಯಮ್ ಆಗಿದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಓಕೆ, ಅದಾದಮೇಲೆ ಏನಪ್ಪ ನೀವೇ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ನೀವೇನು ಜಾಬ್ ಮಾಡಿ ನೀವು ರಿಟೈರ್ಮೆಂಟ್ ಆಗಿದ್ದರೆ ನಿಮ್ಮ ಆ ಸರ್ಟಿಫಿಕೇಟ್ ನಂಬರ್ ಕೂಡ ಇಲ್ಲಿ ಹಾಕ್ತಾ ಹೋಗಬೇಕು. ಓಕೆ, ಆಮೇಲೆ ಏರ್ತ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮದು ಮ್ಯಾರಿಡಾ ಅನ್ಮ್ಯಾರಿಡ್ ಅಂತ ಕೇಳ್ತೀವಿ. ನೀವು ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕಿ, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಅಂತ ಕೂಡ ನೀವು ಹಾಕ್ತಾ ಹೋಗ್ಬೋದು. ಓಕೆ, ಆಮೇಲೆ ಇಲ್ಲಿ ಏನಪ್ಪ ಸಿಂಗಲ್ ಇದೆ ಸಿಂಗಲ್ ಅಂತ ಕೂಡ ಹಾಕ್ತಾ ಹೋಗ್ಬೇಕು. ಓಕೆ, ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನೀವು ಇಂಡಿಯನ್ ಸಿಟಿಜನ್ ಅಂತ ಕೇಳ್ತಿ, ನೀವು ಎಸ್ ಅಂತ ಹಾಕಿ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮದು ಕರ್ನಾಟಕ ಏನಪ್ಪ ನಿಮ್ಮದು ಸ್ಕೂಲ್ ನೇಮ್ ಹಾಕಬೇಕು. ಓಕೆ, ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ ಅಂದರೆ ಯಾವ ಸ್ಕೂಲಲ್ಲಿ ನಿಮ್ಮದು SSLC ಕಂಪ್ಲೀಟ್ ಆಗಿದೆ ಆ ಸ್ಕೂಲ್ನ ಇಲ್ಲಿ ನೇಮ್ನ ಹಾಕಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಆ ಸ್ಕೂಲ್ ಓದಿದ ಮೇಲೆ ನಿಮ್ಮದು ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ SSLC ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ, ಇಲ್ಲಿ SSLC ಅಂತ ಆಗ್ತಾ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಯಾವ ಇಯರ್ ಒಳಗೆ SSLC ಪಾಸ್ ಆಗಿದೆ ಅಂತ ಕೇಳ್ತೀವಿ. ನೀವು ಯಾವ ಇಯರ್ ಒಳಗೆ ನೀವು SSLC ಪಾಸ್ ಆಗಿದ್ರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಓಕೆ, ಯಾವ ಇಯರ್ ಪಾಸ್ ಆಗಿದ್ರೆ ಆ ಇಯರ್ನ ಇಲ್ಲಿ ನಾನು ಎಂಟ್ರಿ ಮಾಡ್ತಾ ಹೋಗಿ. 2025 ನೀವು ಲಾಸ್ಟ್ ಇಯರ್ ಪಾಸ್ ಆದರೂ ಕೂಡ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ಮದು ಅಡ್ರೆಸ್ ಕೇಳ್ತು. ಓಕೆ, ನಿಮ್ಮದು ಇಲ್ಲಿ ಅಡ್ರೆಸ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಯಾವ ಥರಪ್ಪ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಇರುತ್ತೆ ಅದನ್ನ ಎಂಟ್ರಿ ಮಾಡ್ಬೋದು, ಇಲ್ಲ ಪೋಸ್ಟ್ ಮನೆಯಲ್ಲಿ ಗೊತ್ತಿರುತ್ತೆ. ಓಕೆ, ನಿಮ್ಮ ಅಡ್ರೆಸ್ ಯಾವುದಿರುತ್ತೆ ಅದನ್ನ ನಿಮ್ದು ಒಟ್ಟು ನೀವು ಯಾವ ಲೊಕೇಶನ್ ಒಳಗಿದೆ ಅದನ್ನ ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಆಮೇಲೆ ನಿಮ್ದು ಯಾವ ಏರಿಯಾ ಅಂತ ಕೇಳುತ್ತೆ ಆ ಏರಿಯಾನ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸ್ಟೇಟ್, ನೀವು ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತಿದ್ದೀರಪ್ಪ ಅಂದರೆ ಕರ್ನಾಟಕ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟಿಕ್ ಯಾವುದು, ನೆಕ್ಸ್ಟ್ ಬಂದ್ಬಿಟ್ಟು ತಾಲೂಕು ಯಾವುದು, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಬೇರೆ ಸ್ಟೇಟಿಂದ ಅಪ್ಲೈ ಮಾಡಿದ್ರು ಕೂಡ ನೀವು ಯಾವ ಸ್ಟೇಟಿಂದ ಅಪ್ಲೈ ಮಾಡಿದ್ರೆ ಅದನ್ನು ಕೂಡ ಆಗಬೇಕು. ಆಮೇಲೆ ಡಿಸ್ಟಿಕ್ ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಆಮೇಲೆ ಯಾವ ತಾಲೂಕು ಬರುತ್ತೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆ, ಅಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಆಮೇಲೆ ನಿಮ್ಮದು ಪೋಸ್ಟ್ ಕೋಡ್ ಅಂದರೆ ನಿಮ್ಮದು ನಿಮ್ಮ ಊರು ಯಾವ ಪೋಸ್ಟ್ ಆಫೀಸ್ಗೆ ರಿಲೇಟೆಡ್ ಆಗಿದೆ ಅಂದರೆ ನಿಮ್ಮದು ಪಿನ್ ಕೋಡ್ ಆಗಬೇಕು, ನಿಮ್ಮ ಊರಿಂದು ಪಿನ್ ಕೋಡ್ ಹಾಕಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಸೇಮ್ ದ ಯಾವ ಪ್ರೆಸೆಂಟ್ ಅಡ್ರೆಸ್ ಅಂದರೆ ನೀವು ಕೊಟ್ಟಿರುವ ಅಬೌವ್ ಕೊಟ್ಟಿರುವ ಅಡ್ರೆಸ್ ಮತ್ತು ಕೆಳಗೆ ಕೊಟ್ಟಿರುವ ಸೇಮ್ ಇದೆ ಅಂತ ಕೇಳಿದ್ರೆ ನಿಮ್ಮ ಚೇಂಜಸ್ ಕೂಡ ಒಂದು ಸೆಲೆಕ್ಟ್ ಮಾಡಿ ನೀವು ಪರ್ಸ್ನಲಾಗಿ ನಿಮ್ದು ಯಾವ ಅಡ್ರೆಸ್ ಇನ್ನೊಂದು ಅಡ್ರೆಸ್ ಇರುತ್ತೆ ಅದನ್ನಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನಾನು ಎಸ್ ಅಂತ ಕೊಡ್ತೀನಿ, ನಿಮ್ಮದು ಎಸ್ ಇದೆ ಎಸ್ ಅಂತ ಕೊಡಿ, ಇಲ್ಲ ಚೇಂಜ್ ಮಾಡೋಕ್ಕಪ್ಪ ಅಂದ್ರೆ ನೋ ಅಂತ ಕೊಡ್ತಾ ಹೋಗ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನಿಮ್ಮದು ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ನಿಮ್ಮದು ಫೋನ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಇಲ್ಲಿ ನನ್ನ ಫೋನ್ ನಂಬರ್ ಹಾಕ್ತಾ ಇದ್ದೀನಿ, ಹಾಗೆ ನಿಮ್ಮ ಫೋನ್ ನಂಬರ್ ಕೂಡ ಹಾಕಬೇಕು. ಆಮೇಲೆ ಇಮೇಲ್ ಕೇಳುತ್ತೆ, ಇಮೇಲ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ನಿಮ್ಮದು ಇಮೇಲ್ ಹಾಕಿ ಮೇಲೆ ಫೋನ್ ನಂಬರ್ ಹಾಕಿ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವೇನಾದರೂ ವರ್ಕ್ ಮಾಡ್ತಿದ್ರೆ ಕೇಳುತ್ತೆ, ಎಸ್ ಇದ್ರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ. ಆಮೇಲೆ ನಿಮ್ದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಇಂಡಿಯನ್ ಗೌರ್ಮೆಂಟ್ ಆಗಿರ್ಬೋದು, ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಏನೋ ಜಾಬ್ ಮಾಡ್ತಿದ್ರೆ ಕೂಡ ನೀವು ಇಲ್ಲಿ ಎಸ್ ಇದೆ ಎಸ್ ಅಂತ ಕೊಡಿ, ನೋ ಇದ್ರೆ ನೋ ಅಂತ ಕೊಡ್ತಾ ಹೋಗ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಏನಾದರೂ ಕ್ರೈಮ್ ಒಳಗೆ ಇದು ಏನೋ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ನಿಮ್ಮದಿನ ಕ್ರೈಮ್ ಒಳಗೆ ನಿಮ್ಮದು ನೇಮ್ ಇದೆ ಅಂತ ಕೇಳ್ತಿ, ಎಸ್ ಇದ್ರೆ ಎಸ್ ಅಂತ ಕೊಡಿ, ನೋ ಇದ್ರೆ ನೋ ಅಂತ ಕೊಡ್ತಾ ಹೋಗೋಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನೋ ಫೈನಲ್ ಆಗಿ ಇಲ್ಲಿ ಡಿಕ್ಲರೇಷನ್ ಬಾಕ್ಸ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಪ್ಪ ಅಂದರೆ ಇದೇ ಮೋಸ್ಟ್ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ತುಂಬ ಜನ ಇಲ್ಲೇ ತಪ್ಪು ಮಾಡ್ತಾ ಹೋಗ್ತಾರೆ. ಓಕೆ, ಯಾಕಪ್ಪ ಅಂದರೆ ಇಲ್ಲಿ ಕೆಲವೊಂದು ಕಡೆ ನೇಮ್ ತಪ್ಪು ಮಾಡಿ ಕೊಟ್ಟಿರ್ತಾರೆ. ಓಕೆನಾ, ಆಮೇಲೆ ಒಂದ್ಸಲ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದ್ಮೇಲೆ ನೀವು ಅಮೌಂಟ್ ಪೇ ಮಾಡಾದ್ಮೇಲೆ ಮತ್ತೆ ಕರೆಕ್ಷನ್ ಮಾಡಲು ಯಾವುದೇ ಥರ ಚಾನ್ಸು ಕೊಡೋದಿಲ್ಲ ಅಂತಂದು ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಓಕೆ, ಹಾಗಾಗಿ ನೀವು ಅಪ್ಲಿಕೇಶನ್ ಆಗುವಾಗ ಕರೆಕ್ಟಾಗಿ ಒನ್ ಟೈಮ್ ಕರೆಕ್ಟಾಗಿ ನೋಡ್ಕೋಬೇಕು. ಓಕೆ, ಅಂದರೆ SSLC ಮಾರ್ಕ್ಸ್ ಕಡೆ ನಿಮ್ಮ ನೇಮ್ ಕರೆಕ್ಟ್ ಆಗಿದೆನಾ, SSLC ಮಾರ್ಕ್ಸ್ ಕಡೆ ನಿಮ್ಮ ತಂದೆ ತಾಯಿ ಹೆಸರು ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು, ಆಮೇಲೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆಯಾ ಅಂತ ಒನ್ ಟೈಮ್ ನೋಡ್ಕೋಬೇಕು. ಓಕೆ, ನೀವು ಅಮೌಂಟ್ ಪೇ ಮಾಡಾದ್ಮೇಲೆ ಮತ್ತೊಂದ್ಸಲ ಕರೆಕ್ಷನ್ ಮಾಡೋಕ್ಕೆ ಬರಲ್ಲ, ಬಟ್ ಇನ್ನೊಂದ್ಸಲ ಅಪ್ಲಿಕೇಶನ್ ಆಗ್ಬೋದು. ಓಕೆ, ಹಾಗಾಗಿ ನೀವು ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತೆ. ಹಾಗಾಗಿ ಏನಪ್ಪ ಅಂದರೆ
ಒನ್ ಟೈಮ್ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನೋಡ್ಬೇಕು. ಓಕೆ, ಆ ಹೆಸರು ಕಟ್ಟಿದ್ದೆ ಓಕೆ ಅಂತ ಕೊಡಿ. ಆಮೇಲೆ ತಂದೆ ತಾಯಿ ಹೆಸರು ಇದ್ದರೆ ಕಟ್ಟಿದ್ದು ಎಸ್ ಅಂತ ಕೊಡಿ. ಆಮೇಲೆ ಕರೆಕ್ಷನ್ ಮಾಡೋಕ್ಕೂ ಬರುತ್ತೆ. ಓಕೆ, ಬ್ಯಾಗ್ ಬಂದು ಕರೆಕ್ಷನ್ ಮಾಡ್ಬೋದು. ಓಕೆ, ಆಮೇಲೆ ನಿಮ್ದು ಆಡಿ ನಂಬರ್ ಆಗಿರ್ಬೋದು, ಇಶ್ಯೂ ಡೇಟ್ ಕೊಟ್ಟಿರೋದು ಡೇಟ್ ಕಟ್ಟಿದೆ ಅಂತ ನೋಡ್ಕೋಬೇಕು. ಓಕೆ, ಆಮೇಲೆ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಕಟ್ಟಿದೆ ಅಂತ ಒನ್ ಟೈಮ್ ನೋಡ್ಕೋಬೇಕು. ಆಮೇಲೆ ನೀವು ರೂಲರ್ ಆಗಿರ್ಬೋದು, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿರ್ಬೋದು, ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ನಂಬರ್ ಆಗಿದ್ದು ಕೊಟ್ಟಿರ್ತೀರಲ್ವ, ಅದನ್ನು ಕಂಪ್ಲೀಟಾಗಿ ಒನ್ ಟೈಮ್ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ನೀವೇನೋ ತಪ್ಪಾಗಿದೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಕಂಪ್ಲೀಟಾಗಿ ಹೈ ಚಾನ್ಸ್ ಇರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ದು ಅಡ್ರೆಸ್ಕೊಂಡು ನೋಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಫೋನ್ ನಂಬರ್ ಮತ್ತು ಇಮೇಲ್ ನೋಡಿಕೊಂಡು ಇಲ್ಲಿ ಅವ್ರು ಶೋರೂಮ್ ಕ್ಯಾಪ್ಚರ್ ಕೊಟ್ಟಿರ್ತಾರೆ. ಓಕೆನಾ, ಆ ಕ್ಯಾಪ್ಚರ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ಎಂಟ್ರಿ ಮಾಡ್ಕೊಂಡು ಇಲ್ಲಿ ಡಿಕ್ಲೇಷನ್ ಬಾಕ್ಸ್ ಇದೆ, ಅದ್ರ ಕ್ಲಿಕ್ ಮಾಡ್ಕೊಂಡು ಸೇವ್ ಅಂತ ಕಂಟಿನ್ಯೂ ಕೊಡಿ. ಸೇವ್ ಅಂತ ಕಂಟಿನ್ಯೂ ಕೊಟ್ಟ ಮೇಲೆ ಏನಪ್ಪ ಅಂದರೆ ನಿಮ್ಗೆ ಏನಪ್ಪ ಅಂದರೆ ಮೇಲಿಗೆ ಅಂದರೆ ನಿಮ್ಗೆ ಯಾವುದೇ SMS ಬರೋದಿಲ್ಲ. ನಿಮ್ಮದು ಮೇಲಿಗೆ ಏನಪ್ಪ ಅಂದರೆ ಅವರು ಒನ್ ಟೈಮ್ ಎಂಟ್ರಿ ಪಾಸ್ವರ್ಡ್ನ ಕಳಿಸಿರ್ತಾರೆ. ಓಕೆ, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ಇಲ್ಲಿ ನನಗೆ ಇಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಎಂಟ್ರಿ ಬರುತ್ತೆ, ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಓಕೆ, ನನಗೆ ಬಂದಿದೆ, ಇಲ್ಲಿ ನಾನು ಎಂಟ್ರಿ ಮಾಡ್ತೀನಿ. ಗೈಸ್ ಎಂಟ್ರಿ ಮಾಡ್ಕೊಂಡು ಕೆಳಗೆ ಕ್ಯಾಪ್ಷನ್ ಇರುತ್ತೆ, ಆ ಕ್ಯಾಪ್ಷನ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ಮಾಡ್ಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಮತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ, ಈ ಥರ ಇಂಟರ್ಫೇಸ್ ಬಂದಮೇಲೆ ನಿಮ್ಮದು ಕ್ವಾಲಿಫಿಕೇಷನ್ ಕೇಳುತ್ತೆ. ಯಾವ ಕ್ವಾಲಿಫಿಕೇಷನ್ SSLC ಮೇಲೆ ನೀವು ಅಪ್ಲೈ ಮಾಡ್ತಿದ್ರಲ್ವ, ಅದನ್ನು SSLC ಕ್ಲಿಕ್ ಮಾಡಿಕೊಂಡು ಆಮೇಲೆ ನಿಮ್ದು ಯಾವ ಬೋರ್ಡ್ ಬರುತ್ತೆ ಆ ಬೋರ್ಡ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ನಮ್ದು ಯಾವ ಬೋರ್ಡ್ ಅಂತ ನಾನು ಇಲ್ಲಿ ನಂದು ಯಾವ ಬೋರ್ಡ್ ಇಲ್ಲಿ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ನೀವು ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮ ಬೋರ್ಡ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಓಕೆ, ಯಾವ ಥರ ಎಂಟ್ರಿ ಮಾಡೋಕ್ಕಪ್ಪ ನಾನು ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮದು ಬೋರ್ಡ್ನ ಸೆಟ್ ಮಾಡಬೇಕು. ಇಲ್ಲಿ ಯಾವ ಬೋರ್ಡನ್ನು ಸೆಟ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ಮದು ರೂಲ್ ನಂಬರ್ ಇಲ್ಲಿ ಕಂಪಲ್ಸರಿ ಹಾಕಲೇಬೇಕು. ಓಕೆ, ಈ ರೂಲ್ ನಂಬರ್ ಆದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನೀವು ಯಾವ ಇಯರ್ ಒಳಗೆ ಪಾಸ್ ಆಗಿರೋ ಅಂತ ಕೇಳ್ತು. ಓಕೆ, 2024, 25, 22, 21, 2019 ಪಾಸ್ ಆಗಿರೋ ಅಂತ ಕೇಳುತ್ತೆ. ಇದನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಇದು ಬೇರೆ ಇಂಪಾರ್ಟೆಂಟ್ ತುಂಬ ಜನ ಇಲ್ಲಿ ತಪ್ಪು ಮಾಡಿಬಿಡ್ತಾರೆ. ಓಕೆ, ಹಾಗಾಗಿ ನೀವು ಇಲ್ಲಿ 600 SSLC ಏನಪ್ಪ 625ಕ್ಕೆ ನೀವು SSLC ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಎಷ್ಟು ಬಂದಿದ್ದಪ್ಪ 600ಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂದರೆ 500 ಮಾರ್ಕ್ಸ್ ಬಂದಿದ್ದವ, 625ಕ್ಕೆ 600 ಮಾರ್ಕ್ಸ್ ಬಂದಿದ್ದು ಅಂತ ಕೇಳ್ತಕ್ಕೆ ನೀವು 600ಕ್ಕೆ ಎಷ್ಟು ತೆಗ್ದಿರಾ ಅಷ್ಟನ್ನ ಎಂಟ್ರಿ ಮಾಡಿ. ನಾನು 470 ತೆಗೆದೀನಿ, ನಾನು 470 ಹಾಕಿ 2 ಅಂತ ಕೊಡ್ತೀನಿ. ಓಕೆನಾ, 2 ಅಂತ ಕೊಟ್ಟು ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಬರುತ್ತೆ. ಓಕೆನಾ, ಇಲ್ಲಿ ಏನಪ್ಪ ಅಂದರೆ ಎಜುಕೇಷನ್ ನಿಮ್ದು ಯಾವ ಕ್ವಾಲಿಫಿಕೇಷನ್ ಮೇಲೆ ಆಗ್ತಿದೆ ಅದು ಬರುತ್ತೆ, ಆಮೇಲೆ ಬೋರ್ಡ್ ಬರುತ್ತೆ, ಆಮೇಲೆ ಇಯರ್ ಪಾಸಿಂಗ್ ಬರುತ್ತೆ, ಆಮೇಲೆ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ 625ಕ್ಕೆ 600 ಮಾರ್ಕ್ಸ್ ಎಷ್ಟು ತೆಗ್ದಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿ ಶೋ ಆಗುತ್ತೆ. ಓಕೆನಾ, ಇಲ್ಲೇ ಬರುತ್ತೆ. ಅದಾದಮೇಲೆ ಸೇವ್ ಅಂತ ಕಂಟಿನ್ಯೂ ಕೊಡಿ. ಓಕೆನಾ, ಇಲ್ಲಿ ನಾನು ಬೋರ್ಡ್ ನಂಬರ್ ತಪ್ಪಾಗಿದ್ದೀನಿ. ಓಕೆನಾ, ಯಾಕಂದರೆ ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀನಿ, ಹಾಗೆ ಒನ್ ಟೈಮ್ಗೆ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಸೇವ್ ಅಂತ ಕಂಟಿನ್ಯೂ ಕೊಡಿ. ಕೊಟ್ಟು ಆದಮೇಲೆ ಏನಪ್ಪ ನಿಮ್ಮದು ಫೋಟೋ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗೋಣ. ನೀವು ಯಾವ ಥರಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಯಾವ ಥರ ಪಾರ್ಸಲ್ ಸೈಜ್ ಫೋಟೋ ಇಲ್ಲಿ ಕೇಳುತ್ತೆ ಅದನ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ನಮ್ಮದು ಪಾರ್ಸಲ್ ಸೈಜ್ ಫೋಟೋ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಫೋಟೋ ಅಪ್ಲೋಡ್ ಮಾಡಾದ್ಮೇಲೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಆಮೇಲೆ ಅಪ್ಲೋಡ್ ಅಂತ ಕೊಡಿ. ಓಕೆನಾ, ಅಪ್ಲೋಡ್ ಅಂತ ಕೊಟ್ಟ ಮೇಲೆ ಏನಪ್ಪ ಅಂದರೆ ನಿಮ್ಮದು ಇಲ್ಲಿ ಏನಪ್ಪ ಅಂದರೆ ಫೋಟೋ ಅಪ್ಲೋಡ್ ಆಗಿದ್ದು ಇಮೇಜ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮ ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆ, ನಿಮ್ಮ ಸೈನ ಇಲ್ಲಿ ಅಪ್ಲೋಡ್ ಮಾಡಿಕೊಂಡು ಕೆಳಗೆ ಡಿಕ್ಲೇಷನ್ ಬಾಕ್ಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡ್ ಅಂತ ಕೊಟ್ಟ ಮೇಲೆ ಆದಮೇಲೆ ಏನಪ್ಪ ಅಂದರೆ ನಿಮ್ಮದು ಸಿಗ್ನೇಚರ್ ಕೂಡ ಶೋ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಮಾಡ್ಬಿಟ್ಟು ಏನಪ್ಪ ಅಂದರೆ ಸೇವ್ ಅಂತ ಕಂಟಿನ್ಯೂ ಅಂತ ಕೊಡಿ. ಸೇವ್ ಅಂತ ಕಂಟಿನ್ಯೂ ಕೊಟ್ಟ ಮೇಲೆ ಏನಪ್ಪ ಅಂದರೆ ಇದು ಫೈನಲ್ ಸ್ಟೆಪ್ ಒಳಗೆ ಏನು ಮಾಡೋಕ್ಕಪ್ಪ ಅಂದರೆ ನಿಮ್ಮದು ರೆಫರೆನ್ಸ್ ನಂಬರ್ ಬಂದಿರುತ್ತೆ, ಆಮೇಲೆ ನಿಮ್ಮ ಹೆಸರು ಅಂತ ಬಂದಿರುತ್ತೆ, ಆಮೇಲೆ ಡೇಟ್ ಆಫ್ ಬರ್ತ್ ಬಂದಿರುತ್ತೆ, ಆಮೇಲೆ ಯಾವ ಕ್ಯಾಟಗರಿ ಬಂದಿರುತ್ತೆ, ಯಾವ ಕ್ಯಾಟಗರಿ ಮೇಲೆ ಎಷ್ಟು ಅಮೌಂಟ್ ಪೇ ಮಾಡೋ ಕೂಡ ಇಲ್ಲಿ ಕೆಳಗೆ ಶೋ ಆಗ್ತಾ ಹೋಗುತ್ತೆ. ಓಕೆ, ಆಮೇಲೆ ಕೆಳಗೆ ಡಿಕ್ಲೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಟು SBI ಪೇ ಅಂದರೆ ನೀವು SBI ಕಡೆಯಿಂದ ಪೇ ಮಾಡೋಕ್ಕಂತ ಇಲ್ಲಿ ನೆಕ್ಸ್ಟ್ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ, ನೀವು ಅಲ್ಲಿ ಹೋಗಿ ಪೇ ಮಾಡೋಕೆ. ಓಕೆ, ಆಮೇಲೆ ಕನ್ಫರ್ಮ್ ಕೊಡಿ. ಓಕೆನಾ, ನಿಮ್ಮದು ಎಲ್ಲ ರೆಫರೆನ್ಸ್ ಬಂದಿರುತ್ತೆ, ಇಲ್ಲಿ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮೇಷನ್ ಕೊಟ್ಟ ಮೇಲೆ ಏನಪ್ಪ ಅಂದರೆ ಇಲ್ಲಿ ನಿಮ್ಮದು ಏನಪ್ಪ ಅಂದರೆ ಯಾವ ಕಡೆ ನೀವು ಅಮೌಂಟ್ನ ಪೇ ಮಾಡಿದೆ ಕೂಡ ಕೊಟ್ಟಿದ್ದಾರೆ. ಓಕೆ, ನೀವು ಏನಪ್ಪ ಅಂದರೆ ಜಸ್ಟ್ ಏನಪ್ಪ ಅಂದರೆ UPI ಸೆಲೆಕ್ಟ್ ಮಾಡಿಕೊಡಿ. UPI ಯಾಕಪ್ಪ ಅಂದರೆ ಸಿಂಪಲಾಗಿ ಈಸಿಯಾಗಿ ನೀವು ಅಮೌಂಟ್ನ ಪೇ ಮಾಡೋದಕ್ಕೆ ಪೇ ನಾವು ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ಫೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ 4 ನಿಮಿಷ ಒಳಗೆ ಏನಪ್ಪ ಅಂದರೆ ಪೇ ಮಾಡೋಕೆ ಆಗಿರುತ್ತೆ. ಓಕೆ, ನಾನು ಇದೊಂದು ಎಲ್ಲ ತಿಳ್ಕೊಳ್ಳಿ. ಯಾಕಪ್ಪ ಅಂತ ನೀವು ಬೇರೆ ಕಡೆ ನೀವು ಗೂಗಲ್ ಪೇ ಆಮೇಲೆ ಅದು ಭೀಮ್ ಆ್ಯಪ್ ಆಗಿರ್ಬೋದು, ನೇವಿ ಆ್ಯಪ್ ಆಗಿರ್ಬೋದು, ಆ ಪೇ ಅಮೌಂಟ್
ಆ ಆ್ಯಪಿಂದ ಯಾವುದೇ ಕಾರಣಕ್ಕೂ ಅಮೌಂಟ್ನ ಪೇ ಮಾಡೋದಕ್ಕೆ. ನೀವು ಡೈರೆಕ್ಟಾಗಿ ಏನಪ್ಪ ಅಂದರೆ ನೀವು ಕ್ಯಾಶ್ ಬ್ಯಾಕ್ ಬರುತ್ತಂತ ಆ ಕಡೆಯಿಂದ ಪೇ ಮಾಡಬೇಡಿ. ಜಸ್ಟ್ 100 ರೂಪಾಯಿ ಏನಪ್ಪ ಫೋನ್ಪೇ ಕಡೆಯಿಂದ ನೀವು ಅಮೌಂಟ್ನ ಪೇ ಮಾಡೋಕೆ. ಓಕೆನಾ, ಅಮೌಂಟ್ನ ಪೇ ಮಾಡಿ ಅಂದರೆ ಬೇಗ ಆಗುತ್ತೆ. ನೀವು ಬೇರೆ ನಾನು ಅದೇ ಥರ ಬೇರೆ ಆ್ಯಪ್ನ ಪೇ ಮಾಡಿ 100 ರೂಪಾಯಿ ಕಳ್ಕೊಂಡಿನಿ. ಓಕೆ, ಹಾಗಾಗಿ ನೀವು ಕೂಡ ಯಾವುದೇ ಥರಕ್ಕೆ ಈ ಥರ ಮಾಡಬೇಡಿ. ಓಕೆ, ಪೇ ಆದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪೇ ಆದಮೇಲೆ ನೀವು ನೆಕ್ಸ್ಟ್ ಈ ಪೇಜ್ ಬರಬೇಕು. ಈ ಪೇಜಿಗೆ ಬಂದಮೇಲೆ ಇಲ್ಲಿ ಕೆಳಗೆ ಏನಪ್ಪ ಅಂದರೆ ವೆರಿಫೈ ಟು ಇ ಪೇ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಅಂತ ಇ ಪೇ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮ್ಮದು ಅಮೌಂಟ್ ಪೇ ಆಗಿದೆ, ವೆರಿಫೈ ಈ ಥರ ಬರುತ್ತೆ. ಬಂದಮೇಲೆ ಸೇವ್ ಟು ಕಂಟಿನ್ಯೂ ಅಂತ ಕೊಡಿ. ಸೇವ್ ಅಂತ ಕಂಟಿನ್ಯೂ ಕೊಟ್ಟಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಫೈನಲ್ ಸ್ಟೆಪ್ಪು. ಈ ಸ್ಟೆಪ್ ಒಳಗೆ ಏನಪ್ಪ ಅಂದರೆ SSC ಮಾರ್ಕ್ಸ್ ಕಾರ್ಡು ಮತ್ತು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದು ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ಇಲ್ಲಿ SSC ಇಲ್ಲಿ ಚೂಸ್ ಮಾಡಿಕೊಂಡು ಡಾಕ್ಯುಮೆಂಟ್ ಚೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ SSC ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಓಕೆ, SSC ಮಾರ್ಕ್ಸ್ ಕಾರ್ಡ್ ಚೂಸ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡ್ ಕೊಟ್ಟ ಮೇಲೆ ಏನಪ್ಪ ಅಂದರೆ ಇಲ್ಲಿ ಫೈಲ್ ಏನಪ್ಪ ಅಂದರೆ ನೀವು ಫೈಲ್ ಟೈಪ್ ಆರ್ ಫೈಲ್ ಸೈಜ್ ಏನಪ್ಪ ಅಂದರೆ ಅವ್ರೇನಪ್ಪ 500 KB ಒಳಗೆ ಇರಬೇಕಂತ ಕೊಟ್ಟಿದ್ದಾರೆ. ಓಕೆ, ನಿಮ್ದು ಯಾವುದೇ ಒಂದು ಫೈಲ್ ಅಪ್ಲೋಡ್ ಮಾಡ್ಕೊಂಡು 500 ಒಳಗೆ ನಿಮ್ಮದು KB ಒಳಗೆ ಇದ್ರೆ ಮಾತ್ರ ನಿಮ್ಮದು ಇಲ್ಲಿ ತೊಗೊಳೋದಕ್ಕೆ. ನೀವು ಕಮ್ಮಿ ಇಲ್ಲ ಜಾಸ್ತಿ ಇದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮದು ತೊಗೊಳೋದಿಲ್ಲ. ಹಾಗಾಗಿ ಏನಪ್ಪ ಅಂದರೆ ನಿಮ್ಮದು SSC ಮಾರ್ಕ್ಸ್ ಕಾರ್ಡ್ ಎಲ್ಲ ಏನಪ್ಪ ಅಂದರೆ 500 KB ಒಳಗೆ ಸೆಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಓಕೆ, ನಿಮ್ಗೆ ಯಾವ ಥರ ಅಪ್ಲೋಡ್ ಮಾಡೋಕ್ಕಪ್ಪ ಅಂದರೆ ತುಂಬ ಜನ ಯೂಟ್ಯೂಬ್ ಮೇಲೆ ವೀಡಿಯೋ ಸಿಗ್ತವೆ, ಅದು ನೋಡ್ಕೊಂಡು ನೀವು ಅಪ್ಲೋಡ್ ಮಾಡ್ಬೋದು. ಓಕೆ, ಇಲ್ಲಿ PDF ಅಂತ ಬರುತ್ತೆ, ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ನಿಮ್ಮದು ಅಪ್ಲೋಡ್ ಮಾಡೋದು PDF ಕೂಡ ಕಟ್ಟಿದೆ ಅಂತ ನೋಡ್ತಾ ಹೋಗ್ಬೋದು. ಓಕೆ, ಹಾಗಾಗಿ ನಿಮ್ಮದು 500 KB ಒಳಗೆ ಕನ್ವರ್ಟ್ ಮಾಡಿಕೊಂಡು ನೀವು ಇದನ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕ್ಯಾಶ್ ಇನ್ಕಮ್ ಸೆಲೆಕ್ಟ್ ಮಾಡೋಂತ ಇದೆ, ಅದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಅಂತ ಕೊಡ್ತೀನಿ. ಅಪ್ಲೋಡ್ ಕೊಟ್ಟ ಮೇಲೆ ಏನಪ್ಪ ಅಂದರೆ ನಮ್ಮದು ಕ್ಯಾಶ್ ಇನ್ಕಮ್ ಅಪ್ಲೋಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಕೆಳಗೆ ಡಿಕ್ಲರೇಷನ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಿವ್ಯೂ ಅಂತ ಕೊಡಿ. ಪ್ರಿವ್ಯೂ ಅಂತ ಕೊಟ್ಟಮೇಲೆ ಏನಪ್ಪ ಅಂದರೆ ಇನ್ನೊಂದ್ಸಲ ಬರುತ್ತೆ. ಓಕೆನಾ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟಾಗಿ ಇನ್ನೊಂದ್ಸಲ ಶೋ ಆಗ್ತಾ ಹೋಗುತ್ತೆ. ಓಕೆ, ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಹೆಸರು, ಜೆಂಡರು, ಕ್ಯಾಶ್ ಇನ್ಕಮ್ ನಂಬರ್ ಆಗಿರ್ಬೋದು, ಹಾಗೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಸ್ಕೂಲ್ ನೇಮ್ ಆಗಿರ್ಬೋದು, ಪರ್ಸೆಂಟೇಜು ಎಲ್ಲಿ ಏನು ಫಿಲ್ ಮಾಡಿದ್ರೆ ಎಲ್ಲ ಇಲ್ಲಿ ಬರುತ್ತೆ. ಹಾಗಾಗಿ ಒನ್ ಟೈಮ್ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಒನ್ ಟೈಮ್ ಕೂಲಾಗಿ ಓದ್ಕೊಳ್ಳಿ, ಕರೆಕ್ಟಾಗಿದ್ದಾನೆ ಇಲ್ಲ ಅಂತ ಕೂಲಾಗಿ ಓದ್ಕೊಂಡು ಆಮೇಲೆ ಕೆಳಗೆ ಡಿಕ್ಲರೇಷನ್ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ಓಕೆನಾ, ಸಬ್ಮಿಟ್ ಕೊಟ್ಟಮೇಲೆ ಏನಪ್ಪ ಅಂದರೆ ಇಲ್ಲಿ ನಾನು ಅಮೌಂಟ್ ಪೇ ಮಾಡಿಲ್ಲ. ಯಾಕಪ್ಪ ಅಂದರೆ ನಾನು ಆಲ್ರೆಡಿ ಅಪ್ಲಿಕೇಶನ್ ಆಗಿದ್ದೀನಿ, ಹಾಗೆ ಅಮೌಂಟ್ ಪೇ ಮಾಡಿಲ್ಲ. ಇಲ್ಲಿ ಈ ಥರ ಬರ್ತದೆ. ನೀವು ಸಬ್ಮಿಟ್ ಅಂತ ಕೊಟ್ಟಮೇಲೆ ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗೋದಾಗೆ ಈ ಥರ ನೀವು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ಓಕೆ, ಇದಿಷ್ಟು ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಕಡೆಯಿಂದ ಏನಪ್ಪ ಹೈಕೋರ್ಟ್ನಲ್ಲಿ ಏನಪ್ಪ ಹೊಸ ನೋಟಿಫಿಕೇಶನ್ ಯೂಸ್ ಮಾಡ್ತಿಲ್ವ, ಇನ್ನು ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಇಷ್ಟೊತ್ತಿನ ವಿಡಿಯೋದಕ್ಕಾಗಿ ಧನ್ಯವಾದಗಳು.